ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಪರವಾಗಿ ನಾನು ನಮ್ಮ ಹೆಣ್ಮಗು ಅಂತಾರಾಷ್ಟ್ರೀಯದಲ್ಲಿ ಖ್ಯಾತಿ ಹೊಂದಿರುವ ಕ್ರಿಕೆಟ್ ಪಟು ಕಾವ್ಯಗೆ ನಮ್ಮ ಸಮಾಜದ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಪ್ರಥಮವಾಗಿ. ಯಾಕಂದರೆ ಆ ಹುಡುಗಿ ನಿಮ್ಗೆ ಗೊತ್ತಿದೆ, ಅಂಧತ್ವ ಇದ್ರೂ ಕ್ರೀಡೆಯಲ್ಲಿ ಮುಂಚೂಣಿಯಲ್ಲಿ ಬಂದು ಈ ವರ್ಲ್ಡ್ ಕಪ್ಪಲ್ಲಿ ನಮಗೆ ಭಾರತದ ಕೀರ್ತಿಯ ಪತಾಕೆಯನ್ನು ಹಾರಿಸಿದ್ದಾಳೆ. ಅದಕ್ಕೆ ನಮ್ಮ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಆಗಲಿ ಕೇಂದ್ರ ಸರ್ಕಾರ, ಈಗಾಗಲೇ ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳು ಕಾವ್ಯ ಮತ್ತು ಅವರ ತಂಡವನ್ನು ಕರೆಸಿ ಮೆಚ್ಚುಗೆ ಸೂಚಿಸಿದ್ದಾರೆ. ಆದರೆ ಅದೇನು ಅನುದಾನ ಘೋಷಣೆ ಮಾಡಿದ್ದಾರೆ ಅಥವಾ ಏನು ನೆರವು ಘೋಷಣೆ ಮಾಡಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಮಾತ್ರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಅನುದಾನ ಘೋಷಣೆ ಮಾಡಿದ್ದಾರೆ. ಸರ್ಕಾರಿ ಕೆಲಸ ಕೊಡ್ತೀವಿ ಮತ್ತು ಹಾಗೆ ಸ್ವಲ್ಪ ಸಹಾಯಧನ ಕೊಡ್ತೀವಿ ಅಂತ ಘೋಷಣೆ ಆಗಿದೆ. ಅದು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಅದಕ್ಕೆ ನಾನು ಇನ್ನೊಮ್ಮೆ ಈಗ ಕಾವ್ಯವನ್ನು ನಾನು ಮುಖ್ಯಮಂತ್ರಿಗಳ ಭೇಟಿ ಮಾಡಿಸಿ, ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಮುಖ್ಯಮಂತ್ರಿಗಳ ಭೇಟಿ ಮಾಡಿಸಿ ಅದನ್ನು ತುರಂತಾಗಿ ಅದು ಏನು ಘೋಷಣೆ ಮಾಡಿದ್ದಾರೆ ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ. ಮೂರನೇದಾಗಿ ಈಗಾಗಲೇ ಯಾರು ಕ್ರೀಡಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಾರೆ, ಕಲಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಾರೆ, ಅವರಿಗೆಲ್ಲ ಬೆಂಗಳೂರಿನ BDAನಿಂದ ನಿವೇಶನಗಳು ಈಗಾಗಲೇ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕಾವ್ಯಗೂ ನಾನು ನಮ್ಮ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೇನೆ. ಬೆಂಗಳೂರಿನ BDAನಲ್ಲಿ ನಮ್ಮ ಕಾವ್ಯಗೆ ಸರ್ಕಾರದಿಂದ ಒಂದು BDA ನಿವೇಶನ ಮಂಜೂರು ಮಾಡಬೇಕು. ಹಾಗೆ ಯಾವುದಾದ್ರೂ ಈ ಸರ್ಕಾರಿ ಕಂಪ್ನಿಗಳೇನಿದ್ದಾವೆ, ಬೆಂಗಳೂರು ಸೋಪ್ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಬಮೂಲ್ ಇರ್ಬೋದು, KMF ಇರ್ಬೋದು, ಸ್ಯಾಂಡ್ಲ್ವುಡ್, ಯಾವುದೇ ಸರ್ಕಾರದ ಕಾವೇರಿ ಎಂಪೋರಿಯಂ ಇರ್ಬೋದು, ಯಾವುದಕ್ಕೆ ಆಗಲಿ ನಮ್ಮ ಕಾವ್ಯನ ರಾಯಭಾರಿ ಮಾಡೋದಕ್ಕೆ ಅದೊಂದು ಶಿಫಾರಸು ಖಂಡಿತ ನಾನು ನನ್ನ ಕಡೆಯಿಂದ ಒಂದು ಶಿಫಾರಸು ಮಾಡ್ತೇನೆ. ಹಾಗೆ ಇನ್ನೂ ಏನಾದರೂ ಕಾವ್ಯಗೆ ಈಗಾಗಲೇ ಸರ್ಕಾರಿ ಕೆಲಸ ಅಂತ ಹೇಳಿದ್ದಾರೆ, ಆ ನಿಟ್ಟಿನಲ್ಲೂ ಸಹ ನಾನು ನನ್ನ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ.